ಒಬ್ಬ ಸಿಟಿಸನ್ ಆಗಿ ಅದರೊಳಗೆ ಹೆಂಗೆ ಪಾರ್ಟಿಸಿಪೇಟ್ ಮಾಡ್ಬೋದು, ನೀವು ಹೆಂಗೆ ಒಳಗಡೆ ಬರ್ಬೋದು, ಆಮೇಲೆ ನಿಮ್ಮ ಏರಿಯಾನ ಹೆಂಗೆ ಚೂಸ್ ಮಾಡ್ಕೊಬೋದು. ನೀವು ಒಂದು ಗ್ರಾಮ ಪಂಚಾಯತಿಯಿಂದ ಹಿಡಿದು ಒಂದು ಕಾರ್ಪೊರೇಷನ್ ಎಲೆಕ್ಷನಿಂದ ಹಿಡಿದು ಪ್ರತಿಯೊಂದು ಊರಿಗೂ, ಇವನ್ MLA MP ಎಲ್ಲ ಕಾನ್ಸ್ಟಿಟ್ಯೂಷನಿಂದ ಹಿಡಿದು ಪ್ರತಿಯೊಂದು ಕೂಡ ಅದು ಡ್ರಾಪ್ ಡೌನ್ ಆಗುತ್ತೆ. ಅದರಲ್ಲಿ ನೀವು ಚೂಸ್ ಮಾಡಿ ನಿಮ್ಮ ಏರಿಯಾ ಸೆಲೆಕ್ಟ್ ಮಾಡಿ ನಿಮ್ಮ ಇಶ್ಯೂಸ್ನ ರೈಸ್ ಮಾಡ್ಬೋದು. ಆಮೇಲೆ ಅಲ್ಲಿ ನಿಮಗೆ ಯಾರು ಆಸ್ಪಿರೆಂಟ್ ನಿಂತಿದ್ದಾರೆ ಅನ್ನೋದು ಗೊತ್ತಾಗುತ್ತೆ, ಆಕಾಂಕ್ಷಿಗಳು ಯಾರು ಬಂದಿರೋ ಅನ್ನೋದು ಗೊತ್ತಾಗುತ್ತೆ. ಅವರು ನಿಮಗೆ ಡೈರೆಕ್ಟಾಗಿ ನಿಮ್ಗೆ ಕನೆಕ್ಟ್ ಆಗ್ತಾರೆ. ಯಾಕಂದರೆ ಆಸ್ಪಿರೆಂಟ್ಸ್ ಇದರಲ್ಲಿ, ಆಕಾಂಕ್ಷಿಗಳು ಇದರಲ್ಲಿ ಒಂದು ಇದು ಮಾಡಿದ್ದೀವಿ. ಅವ್ರ ಆಕಾಂಕ್ಷಿ ಏನು ಮಾಡ್ತಾನೆ, ನಾನು ಈ ಟೈಮೊಳಗೆ ವಿಡಿಯೋ ಕಾಲ್ ಬರ್ತೀನಿ, ನಿಮ್ಮ ಜೊತೆ ಮಾತಾಡ್ತೀನಿ, ಫೇಸ್ಬುಕ್ ಲೈವ್ ಬರ್ತೀನಿ, ಇನ್ಸ್ಟಾಗ್ರಾಮ್ ಲೈವ್ ಬರ್ತೀನಿ, ಡೈರೆಕ್ಟಾಗಿ ಮೀಟ್ ಮಾಡ್ತೀನಿ ಒಂದು ಜಾಗದಲ್ಲಿ ಅಂತಲೂ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಆ ಟೈಮಲ್ಲಿ ನೀವು ಮೀಟ್ ಮಾಡಿ, ಅಥವಾ ನೀವು ಮೀಟ್ ಮಾಡೋಕ್ಕಾಗಿಲ್ಲ, ಮನೇಲಿ ಕೂತ್ಕೊಂಡೇ ಮಾತಾಡ್ಬೋದು, ಮೆಸೇಜ್ ಮಾಡ್ಬೋದು, ಎಲ್ಲವೂ ಇರುತ್ತೆ ನಿಮ್ಮ ಕೈಯಲ್ಲಿ. ಇಲ್ಲಿ ನೀವೇ ಸೆಲೆಕ್ಟ್ ಮಾಡ್ತೀರಾ ಅಭ್ಯರ್ಥಿನ, ಜನಗಳೇ ಸೆಲೆಕ್ಟ್ ಮಾಡ್ತಾರೆ. ಇಲ್ಲಿ ಯಾವ ಪಾರ್ಟಿನೂ ಬರಲ್ಲ, ಯಾವ ಹೈಕಮಾಂಡು ಬರಲ್ಲ, ನಾನು ಬಿ ಫಾರಮ್ ಕೊಡೋದು ಯಾವುದೂ ಇರಲ್ಲ. ಇದು ಕಂಪ್ಲೀಟ್ಲಿ ಒಂದು ಟೆಕ್ನಾಲಜಿ ಡ್ರಿವನ್ ಒಂದು ಪಾರ್ಟಿ, ನಿಮ್ಮ ಕೈಲಿರೋಂಥ ಪಾರ್ಟಿ, ಇದು ನಿಮ್ಮ ಪಾರ್ಟಿ. ಓಕೆನಾ? ಇಲ್ಲಿ ನೀವು ಮಾತಾಡ್ಬೋದು, ನೀವು ಸೆಲೆಕ್ಟ್ ಮಾಡ್ಬೋದು, ರೇಟ್ ಮಾಡ್ಬೋದು ಅವನ್ನ. ನೀವು ಸರಿ ಇಲ್ಲ ಅಂದರೆ ನೀವು ಮೈನಸ್ ಮಾರ್ಕ್ ಕೊಡ್ಬೋದು, ಚೆನ್ನಾಗಿದೆ ಅಂದರೆ ಎಕ್ಸಲೆಂಟ್ ಅನ್ಬೋದು. ಅವ್ರು ನೆಕ್ಸ್ಟ್ ಸೆಲೆಕ್ಟ್ ಆದಮೇಲೆ ಎಲೆಕ್ಷನ್ಗೆ ಹೋಗ್ತಾರೆ, ನಿಂತ್ಕೊತಾರೆ, ಅಲ್ಲೂ ನೀವು ಸಪೋರ್ಟ್ ಮಾಡ್ತೀರಾ. ಒಂದಷ್ಟು ಜನಕ್ಕೆ ಹೇಳ್ಬೋದು ನೀವು ಈಸ್ ಎಲಿಜಿಬಲ್ ಆಸ್ಪಿರೆಂಟ್ ಅಂತ. ಆದ್ರ ಮೇಲೆ ಎಲೆಕ್ಟ್ ಆದ್ರ ಮೇಲೆ SOP ಥರ ಕೆಲಸ ಮಾಡಬೇಕು. ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಮಾಡಿದ್ದೀವಿ, ಅದಕ್ಕೆ ಸೈನು ಮಾಡಿ ಅವ್ರು ಎಂಟ್ರ್ ಆಗಿರ್ತಾರೆ. ಅದೇ ಥರ ವರ್ಕ್ ಮಾಡಬೇಕು. ಮಾಡಿಲ್ಲ ಅಂದರೆ ಆ ಟೈಮಲ್ಲಿ ಒಂದು ಹೋರಾಟ ಮಾಡಲೇಬೇಕು. ರೈಟ್ ಟು ರೀಕಾಲ್ ಅನ್ನೋದು ಅದನ್ನೇ ಹೇಳ್ತಾ ಇರೋದು. ಸೊ ಇದು ಈ ಥರ ಒಂದು ಆ್ಯಪ್ ಮಾಡಿದ್ದೀವಿ. ಇಷ್ಟು ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ ಇದು. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ, ನಮ್ಮಿಂದ ನಮಗಾಗಿ ನಮಗೋಸ್ಕರ ಎಂದು